ಇವಾಗಷ್ಟೇ ಮೈಸೂರಲ್ಲಿ ಜಿಮ್ ವರ್ಕೌಟ್ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಹೇಗೆ ನಮ್ಮ ಎನ್ವೈರನ್ಮೆಂಟು ನಾವು ಸಕ್ಸಸ್ಫುಲ್ ಆಗ್ತೀವೋ ಇಲ್ವೋ, ಫಿಟ್ ಆಗ್ತೀವೋ ಇಲ್ವೋ ಅಂತ ಡಿಟರ್ಮೈನ್ ಮಾಡುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದೇನೆ. ಆಫ್ಟರ್ ಲಾಂಗ್ ಟೈಮು ಫ್ರೆಂಡ್ನ ಮೀಟ್ ಮಾಡಿದೆ. ಮುಂಚೆ ಮೈಸೂರಲ್ಲಿರುವಾಗ ಅವನ ಜೊತೆನೆ ಜಿಮ್ ವರ್ಕೌಟ್ ಮಾಡ್ತಿದ್ದಿದ್ದು. ಜಾಸ್ತಿ ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ. 6 ಗಂಟೆಗೆ ಜಿಮ್ ವರ್ಕೌಟ್ ಮಾಡಬೇಕು ಅಂತ ಹೋಗ್ಬಿಟ್ಟ. ಪ್ರತಿ ಸತಿನೂ ಒಂದು ಮೀಟ್ ಆದಾಗ ನನಗೆ ಗಿಲ್ಟಿ ಫೀಲ್ ಆಗುತ್ತೆ. ಆವಾಗ ನಾನು ಎಷ್ಟು ಕಮಿಟೆಡ್ ಆಗಿ ವರ್ಕೌಟ್ ಮಾಡ್ತಾ ಇದ್ದೆ, ಇವಾಗ ಮಾಡ್ತಾ ಇಲ್ಲ, ಅವ್ನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾನಲ್ಲ ಅಂತ ಅದೇ ಗಿಲ್ಟಿಗೆ ನಾನು ಇವತ್ತು ಜಿಮ್ ವರ್ಕೌಟ್ ಮುಗಿಸ್ಕೊಂಡ್ ಬಂದೆ. L&Tಲ್ ವರ್ಕ್ ಮಾಡುವಾಗ 10 ಅವರ್ ಕೆಲಸ ಇದ್ರು, ಅದಾದ್ಮೇಲೆ ಜಿಮ್ಗೆ ಟೈಮ್ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ದುಡ್ಡು ಸಫಿಶಿಯಂಟ್ ಆಗಿ ಇರ್ತಾ ಇರ್ಲಿಲ್ಲ, ಡಯಟ್ಗೆಲ್ಲ ನಾಲೆಡ್ಜು ಇರ್ತಾ ಇರ್ಲಿಲ್ಲ. ಬಟ್ ಆಗ ಲೆವೆಲ್ ಕಮಿಟ್ಮೆಂಟ್ ತೋರಿಸ್ತಾ ಇದ್ದೆ. ಇವಾಗ ಪ್ರತಿಯೊಂದು ಇದೆ, ನನ್ನ ಹತ್ರ ದುಡ್ಡಿದೆ, ಟೈಮ್ ಇದೆ, ನಾಲೆಡ್ಜ್ ಇದೆ, ಎಲ್ಲ ಇದ್ರು ಆ ಕಮಿಟ್ಮೆಂಟ್ ತೋರಿಸ್ತಾ ಇಲ್ಲ. ನಾವು ಫಿಟ್ ಆಗ್ತೀವೋ ಇಲ್ವೋ ಅನ್ನೋದು ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಾನು ಹೇಳ್ಬೋದು. ಅವಾಗ ನಂಗೆ ಏನು ಇಲ್ಲ ಅಂದ್ರೂ ಇರೋದ್ರೊಳಗೆ ಮಾಡ್ತಾ ಇದ್ದೆ. ಇವಾಗ ಎಲ್ಲ ಇದ್ರು ಮಾಡ್ತಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಅದು ಮೈಂಡ್ ಸೆಟ್. ದುಡ್ಡು ಅಲ್ಲ, ಟೈಮ್ ಇಲ್ಲ ಅನ್ನೋದು ಅಲ್ಲ, ಯಾವುದೇ ರೀತಿ ಡಿಫ್ರೆಂಟ್ ಎಕ್ಸ್ಕ್ಯೂಸಸ್ ಅಲ್ಲ.